ಸೊ ಸಿನಿಮಾ ಈಗಾಗಲೇ ಅಭಿಮಾನಿಗಳು ತುಂಬ ಹಬ್ಬದ ವಾತಾವರಣ ಕಾಣಿಸ್ತಾ ಇದೆ. ಸಿನಿಮಾ ನಾನು ಈಗ ತಾನೇ ನೋಡ್ಕೊಂಡು ಬಂದೆ. ಡಿ ಬಾಸ್ನ ಒಂದೇ ಸ್ಕ್ರೀನಲ್ಲಿ 2 ಶೇಡಲ್ಲಿ ನೋಡೋದೇ ಡಿಫ್ರೆಂಟ್ ಸರ್. ಯಾವುದೇ ಕ್ಯಾರೆಕ್ಟರ್ ಕೊಟ್ಟು ಭಾವನೆಗಳಿಂದ ಆ ಬಾಡಿ ಲ್ಯಾಂಗ್ವೇಜಿಂದ ಡಿ ಬಾಸ್ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ ಸರ್. ಸಿನಿಮಾವನ್ನ ನೋಡಿದ್ರೆ ಅಥವಾ ಈಗ ನೋಡ್ಬೇಕಾ ನೀವು? ನೋಡಿದಾಯ್ತು ಸರ್, ನೋಡಿದಾಯ್ತು. ಸಿನಿಮಾ ನೋಡಿದ್ರಿ? ನೋಡ್ಕೊಂಬ ತ್ರಿವೇಣಿಯಲ್ಲಿ ನೋಡ್ಕೊಂಡು ಈ ನರ್ತಕ್ಕೆ ಹತ್ರ ಬಂದ್ವಿ. ಓಕೆ, ಯಾವ ಸೀನ್ ನಿಮಗೆ ಇಷ್ಟ ಆಯ್ತು? ಒಂದು ಕ್ರೌಡ್ ಅಲ್ಲಿ ಫ್ಯಾನ್ ಸರ್, ನನಗೆ ಕೃಷ್ಣನ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯಿತು. ಕೃಷ್ಣನ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ಸರ್ ನನಗೆ. ಓಕೆ, ದರ್ಶನ್ ಅವರ ಪತ್ನಿ, ಮಗ, ನಟ ಧನ್ವೀರ್ ಅವರು ಕೂಡ ಫ್ಯಾನ್ಸ್ ಜೊತೆಗೆ ಇವತ್ತು ಸಿನಿಮಾವನ್ನ ನೋಡಿದ್ರು. ಏನ್ ಹೇಳ್ತೀರಿ ಸರ್? ಅಕ್ಕ ಈಗಾಗಲೇ ಹೇಳಿದ್ದಾರೆ, ವಿಜಯಲಕ್ಷ್ಮಿ ಅಕ್ಕ ಅವರು, ಡಿವಿಲ್ ಸಿನಿಮಾಗೆ ತುಂಬ ಪ್ರೀತಿ ಕೊಡಿ ಅಂತ. ಹಾಗಾಗಿ ಅಭಿಮಾನಿ ಪರವಾಗಿ, ನಮ್ಮೆಲ್ಲ ಸ್ನೇಹಿತರ ಪರವಾಗಿ, ನಮ್ಮ ಆರ್ಕೆಸ್ಟ್ರಾ ಕಲಾವಿದರ ಪರವಾಗಿ ತುಂಬ ಪ್ರೀತಿನೇ ಕೊಡ್ತಾ ಇದ್ದೀವಿ. ಡಿ ಬಾಸ್ ಆದಷ್ಟು ಬೇಗ ಆಚೆ ಬರ್ಬೇಕು ಸರ್. ಓಕೆ, ಸಾರಥಿ ಸಿನಿಮಾ ರಿಲೀಸ್ ಆದಾಗಲೂ ಕೂಡ ದರ್ಶನ್ ಅವರು ಒಳಗಡೆ ಇದ್ರು. ಈಗ ಡೆವಿಲ್ ಸಿನಿಮಾ ರಿಲೀಸು ಇಲ್ಲೂ ಕೂಡ ಒಳಗಡೆ ಇದ್ದಾರೆ. ಸಿನಿಮಾವನ್ನ ಸಕ್ಸಸ್ ಮಾಡ್ಕೊಳ್ಳುವಂಥದ್ದು ಎಷ್ಟು ಚಾಲೆಂಜ್ ಇದೆ ಅಂತ ಸರ್ ಅಭಿಮಾನಿಗಳು ಬಿಟ್ಕೊಡಲ್ಲ ಸರ್. ಅಭಿಮಾನಿಗಳು ಡಿ ಬಾಸ್ ಅಷ್ಟೇ ಸರ್ ಇಲ್ಲಿ. ಬಟ್ ಒಂದು ಹೇಳ್ತೀನಿ, ಕೆಲವರು ಕಮೆಂಟ್ ಹಾಕ್ತಾರೆ, ನಾವು ಕನ್ನಡಿಗರು ಪ್ರತಿಯೊಂದು ಕನ್ನಡ ಸಿನಿಮಾ ನೋಡಬೇಕು, ಬೆಳೆಸ್ಬೇಕು ಸರ್. ಇದೊಂದು ಕೇಳ್ಕೊಂತೀನಿ ನಾನು.